ನನಗೆ ಆ ದಿನ ಒಳ್ಳೆ ಮಾಹಿತಿ ಸಿಕ್ಕಿದ ತಕ್ಷಣ ನಾನೇನು ಮಾಡಿದೆ, ಮೊದಲೇ ಹೇಳೋದು ಬೇಡ ಈ ವಿಷಯ ಅಂತ ತಿಳಿದು ಪೂರ್ಣ ಮಾಹಿತಿ ಪಡ್ಕೊಂಡೆ. ಅಲ್ಲಿ ಇರ್ತಕ್ಕಂಥ ಊರಿನ ಯಜಮಾನ ನನ್ನ ಕರೆದು, ಸರ್ ಇವತ್ತು ರಾತ್ರಿ 10 ಗಂಟೆಗೆ ಇಲ್ಲಿ ಬಿಡ್ತಾ ಇದ್ದಾರೆ ಪೂಜಾರಪ್ಪ ಅಂತಕ್ಕಂಥವನು, ಇಂಥ ಬೆಟ್ಟದಲ್ಲಿ ಅಲ್ಲೊಂದು ಬಂಡೆ ಮೇಲೆ ಒಂದು ಪೂಜೆ ನಡೆಯುತ್ತೆ, ಆ ಪೂಜೆಗೆ ವೀರಪ್ಪನ್ನು ಮತ್ತು ಅರ್ಜುನ್ ಅಯ್ಯಂದೊರೆ ಎಲ್ಲ ಬರ್ತಿದ್ದಾರೆ. ಇವನು ಬೊಕನಾಸಿನಲ್ಲಿ ರೇಷನ್ ತೊಗೊಂಡು ಹೋಗ್ತಿದ್ದಾನೆ, ಅಕ್ಕಿ. ಬೊಕನಾಸಿ ಅಂದರೆ ಈ ದಾಸಪ್ಪವ್ರು ಉಪಯೋಗಿಸ್ತಾರೆ ಈ ಥರ, ಅದರಲ್ಲಿ ಅಕ್ಕಿ ತೊಗೊಂಡು ಹೋಗ್ತಿದ್ದಾನೆ ಯಾರಿಗೂ ಗೊತ್ತಿಲ್ಲದ ರೀತಿ. ನೀವು ಅವರಿಗೆ ಹಿಡಿದು ಅವ್ರ ಹಿಂದೆನೇ ಹಿಂಬಾಲಿಸಿದರೆ ನಿಮಗೆ ಸಿಗ್ತಾರೆ ಅಂತ ಮಾಹಿತಿ ನಮಗೆ ಹೇಳಿದ್ರು. ಇದು ಹೇಗೆ ಗೊತ್ತು ನಿಮಗೆ? ಇಲ್ಲ ಸರ್, ನನಗೆ ಪಕ್ಕ ಇನ್ಫಾರ್ಮೇಷನ್ ಇದೆ, ನೀವು ಈ ಕೆಲಸವನ್ನು ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ನನ್ನ ಸಹಚರನೆಲ್ಲ ಕರ್ಕೊಂಡು ಚರ್ಚೆ ಮಾಡಿದೆ. ಇನ್ನೊಬ್ಬರು ASI ಇದ್ದರು, ಹೆಡ್ ಕಾನ್ಸ್ಟೇಬಲ್ ಇದ್ದರು, ಇವ್ರ ಹತ್ರ ಎಲ್ಲ ನಾನು ಮಾತಾಡಿ ಏನು ಮಾಡಬೇಕೀಗ? ಸರ್ ಯಾವುದಕ್ಕೂ STF ಮುಖ್ಯಸ್ಥರಿಗೆ ಹೇಳಿ ಸರ್, ಇಲ್ಲ ಅಂದ್ಬಿಟ್ರೆ ನಾವೇ ಹೋದರೆ ಸರಿ ಇರೋಲ್ಲ, ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆದರೆ ಕಷ್ಟ, ಅಲ್ಲಿ ಇನ್ಯಾರು ಇದ್ದರೆ ಅಂತ. ಸರಿ ಅಂತ ನಾನು ಭಾವಿಸಿ ಏನು ಮಾಡಿದೆ, STF ಮುಖ್ಯಸ್ಥರಿಗೆ ಹೇಳಿದೆ, ಸರ್ ಈಗ ಖಚಿತ ಮಾಹಿತಿ ಇದೆ, ಅವನು ಇಂತಿಂಥ ಇದರಲ್ಲಿ ಅಕ್ಕಿ ತೊಗೊಂಡು ಹೋಗ್ತಾನೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರಂತೆ, ಅಲ್ಲಿ ಆ ತ್ರಿಶೂಲ ಇಟ್ಟು ಒಂದು ಕುರಿನೋ ಅಥವಾ ಯಾವ ಸಿಗುತ್ತೋ ಅದು, ಆ ಒಂದು ಪ್ರಾಣಿ ಹತ್ಯೆ ಮಾಡಿ ಅವನು 10 ಬೆರಳಿಗೆ 10 ಬೆರಳನ್ನು ರಕ್ತದಲ್ಲಿ ತುಂಬಿ ಆ ಬಂಡೆಗೆ ಹೊಡೆದು ತ್ರಿಶೂಲ ಇಡ್ತದ್ದು ಅವನು ಧರ್ಮ. ಎವ್ರಿ ಅಮಾವಾಸ್ಯೆ ದಿನ ಆ ಕೆಲಸ ಮಾಡ್ತಾನೆ. ಇದು ಮಾಡ್ತಿದ್ದಾರೆ ಇವತ್ತು ಅಂತ ಮಾಹಿತಿ ಕೊಟ್ಟರು. ಇದನ್ನು ನಾನು ಅವ್ರಿಗೆ ಹೇಳಿದೆ, ಮುಖ್ಯಸ್ಥರಿಗೆ ಹೇಳಿದಾಗ ಅವರು, ಆದರೂ ಹುಷಾರು, ನೀವು ಅಲ್ಲಿ ಹೋಗ್ತಾ ಇರೋದು ನಿಮ್ಮ ಸ್ಟ್ರೆಂತ್ ಕಡಿಮೆ ಇದೆ, ಬಟ್ ಅಲ್ಲಿ ಆಲ್ರೆಡಿ ನಮ್ಮ STF ಹೋಗಿದೆ, ತಮಿಳ್ನಾಡು STF ಅಡ್ಡ ಬರ್ತಾ ಇದೆ, ಬಟ್ ನೀವು ಆದಷ್ಟು ಕಾನ್ಸ್ಟೆಂಟಾಗಿರೋದು ಒಳ್ಳೆಯದು ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ನಾವು ಆ ದಿನ ಅಲ್ಲೇ ಇದ್ವಿ. ಸೊ ಈ ರೀತಿ ನಮ್ಮದು ಪ್ರತಿದಿನ ಒಂದಲ್ಲ ಒಂದು ಊರಿಗೆ ಹೋಗೋದು, ಆ ಊರಿನಲ್ಲಿರ್ತಕ್ಕಂಥ ಜನರ ಎಲ್ಲರ ಹತ್ರ ವೀರಪ್ಪನ ಮಾಹಿತಿ ಕಲೆಕ್ಟ್ ಮಾಡೋದು. ಅಲ್ಲಿಂದ ನಾವು ಹೋಗುವಾಗ ವೀರಪ್ಪನ ಚಲನವಲನಗಳ ಬಗ್ಗೆ ಈ ಜಯೇಂದ್ರಪ್ಪ ಮತ್ತು ಫಾರೆಸ್ಟ್ ವಾಚರು ಇವರೆಲ್ಲ ಇರೋರು, ಅವರಿಂದ ನಾವು ಮಾಹಿತಿ ಪಡೆದು ಕಾಡಲ್ಲಿ ತಿಳ್ಕೊತಾ ಇದ್ವಿ. ಏನಿರುತ್ತೋ ಅದು ಅವರಿಗೆ ಫೀಡ್ ಮಾಡ್ತಾ ಇದ್ದೆ. ಇದು ಆ ದಿನದ ರೂಟೀನ್ ಕೆಲಸ ಆಗಿರ್ತಾ ಇತ್ತು. ಆಮೇಲೆ ಒಂದೇ ಹತ್ರ ನನಗಿರಲಿಲ್ಲ, 180 ಚದರ ಕಿಲೋಮೀಟರ್ ಏರಿಯಾ ನನ್ನ ಉಸ್ತುವಾರಿ ಇತ್ತು. ನಾನು ಹೋಗಿ ರೌಂಡ್ ಹೊಡೆದು ನಾನು ಹೋಗಿ ಬರಬೇಕಿತ್ತು. ನನ್ನ ಜೊತೆಗೆ ಒಂದು 17 ಜನ ಇದ್ದರು ಸ್ಟಾಪ್, ಇನ್ಕ್ಲೂಡಿಂಗ್ ಒಬ್ಬ ASI, ಸಬ್ ಇನ್ಸ್ಪೆಕ್ಟರು, ಜೀಪು, ಒಂದು ದೊಡ್ಡದೊಂದು ಬಸ್ಸು, ಇಂಥದ್ದೆಲ್ಲ ಇರೋದು. ಸೊ ಇಲ್ಲಿಂದ ನಾವು ಅಲ್ಲಿಗೆ ಹೋಗುವಾಗ ಕಾಡಲ್ಲೇ ಹೋಗಬೇಕಾಗಿತ್ತು. ಅಲ್ಲಿ ಆಫೀಸರು ಮತ್ತು ಮೆನ್ನು ಅನ್ನೋದು ಯಾವ ಭೇದ ಭಾವನೂ ಇರಲ್ಲ, ಯಾವುದೇ ಸ್ಟಾರ್ ನಾವು ಹಾಕಂಗಿಲ್ಲ. ಆರ್ಮಿನಲ್ಲಿ ಒಂದೇ ಡ್ರೆಸ್ ಹಾಕ್ತಾರೆ, ಆರ್ಮಿ ಸಪೋಸ್ ಸೋಲ್ಜರ್, ಅದೇ ಥರ ಎಲ್ಲ ಆಫೀಸರ್ ಇರಲಿ ಸೋಲ್ಜರ್ ಇರಲಿ, ನಾವೆಲ್ಲ ಆತ್ಮೀಯತೆಯಿಂದಲೇ ಹೋಗಬೇಕಾಗಿತ್ತು. ಈಗೇನೆ ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಆ ಕಾಡಿನಲ್ಲಿ ಕೆಲವೊಂದು ರೂಪದಲ್ಲಿ ನಾವು ಅಂಥ ಅನುಚರರನ್ನ ನಾವು ನೋಡ್ತಾ ಇದ್ವಿ. ಅವ್ರು ನೋಡಿದಾಗ ನಾವು ತಕ್ಷಣ ಅವ್ರ ಮೇಲೆ ಫೈರ್ ಆಗಲಿ ಇನ್ನೊಂದಾಗಲಿ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಯಾಕೆಂದರೆ ಕೆಲವೊಬ್ಬರು ಹಳ್ಳಿಯಿಂದ ಸರಹದ್ದಿನಲ್ಲೇ ಇರುವಾಗ ಅವನ ಇದು ಯಾವುದನ್ನು ಕಾಡಿನ ವಸ್ತುಗಳನ್ನು ತೊಗೊಂಡೋಗೋಕ್ಕೆ ಬಂದಿರ್ಬೋದು, ಇಂಥವನ್ನೆಲ್ಲ ತಿಳ್ಕೊಂಡು ನಾವು ಯೋಚಿಸಿ ಅವರಿಗೆ ನಾವು ಮಾಹಿತಿ ಕೊಡ್ತಾ ಇದ್ದೆ. ಸೊ ಹೀಗೆ ಮುಂದುವರಿತಾ ಇತ್ತು ನಮ್ಮದು ಕಾರ್ಯಾಚರಣೆ. ಪ್ರತಿ ತಿಂಗಳು ನಾನು 27 ದಿನ ಕೆಲಸ ಮಾಡಿದರೆ ಇನ್ನು 7 ದಿನ ನಮಗೆ ರೆಸ್ಟ್. ತಿರ್ಗಿ ನಾವು ಬೇರೆ ಹೋಗಿ ಬರಬೇಕು, 7 ದಿನ ರೆಸ್ಟ್. ಬೆಂಗಳೂರಿಗೆ ಬರ್ತಿದ್ದೆ, ಯಾಕೆಂದರೆ ಪ್ರತಿ ಆಫೀಸರ್ಗೂ 7 ದಿನ ರೆಸ್ಟ್ ಕೊಡ್ತಾಯಿದ್ರು. ಬರಬೇಕು, ಅಷ್ಟು ದಿನ ಆದಮೇಲೆ ತಿರ್ಗಿ ವಾಪಸ್ ಬರಬೇಕು. ಹೀಗೆ ನಡೆಯೋದು ಪ್ರತಿ ತಿಂಗಳು. ಆಮೇಲೆ ನಾನು ಈ ದಿನಗಳಲ್ಲಿ ವೀರಪ್ಪನದ್ದು ಮಾಹಿತಿಯನ್ನು ಕಲೆಕ್ಟ್ ಮಾಡಿದೆ. ಯಾರು ಇವನು, ಯಾಕೆ ಇಷ್ಟೆಲ್ಲ ಬೆಳೆದ, ಏನು ಕಾರಣ ಅಂದರೆ, ವೀರಪ್ಪನ ಬೇಸಿಕ್ ನಾವು ತಿಳ್ಕೊಬೇಕಂದ್ರೆ, ಮೆಟ್ಟೂರು ಡ್ಯಾಮ್ ಕಟ್ಟುವಾಗ ಅಲ್ಲಿ ಸಾವಿರಾರು ಕುಟುಂಬಗಳು ನಿರಾಶ್ರಿತಗೊಳ್ತಾರೆ, ನೆಲೆ ಕಂಡುಕೊಳ್ಳಲ್ಲ. ಆವಾಗ ಇವರು ಗೋಪಿನಾಥಮ್ಮ ಕಡೆ ಬರ್ತಾರೆ. ಅವ್ರು ಯಾರು ಬರ್ತಾರೆ ಅಂದರೆ, ವೀರಪ್ಪನ ತಂದೆ ಕೂಸೆ ಮುನಿಸ್ವಾಮಿ ಅಂತ, ಅವನ ಚಿಕ್ಕಪ್ಪ ಕೀರೆ ಪೊನ್ನುಸ್ವಾಮಿ ಅಂತ ಅವ್ರು ಬರ್ತಾರೆ. ಬಂದು ಗೋಪಿನಾಥಮ್ಮಲ್ಲಿ ಆವಾಗಿನ ಕಾಲದಲ್ಲಿ ಅವ್ರು ಮೊದಲೇ ಹೇಳ್ಬಿಟ್ಟಿರ್ತಾರೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಡು ಕಡಿದು ನೀವು ವಾಸ ಮಾಡಬೇಕು. ಅಲ್ಲಿ ಯಾವುದೇ ಒಂದು ಮೆಡಿಕಲ್ ಫೆಸಿಲಿಟಿ ಇರಲ್ಲ, ರಸ್ತೆಗಳಿರಲ್ಲ, ಆಸ್ಪತ್ರೆಗಳಿರಲ್ಲ. ಅಂಥದ್ರಲ್ಲಿ ಆ ಗೋಪಿನಾಥಮ್ಮಲ್ಲಿ ನೆಲೆ ಇರ್ತಾರೆ. ಅವನು ಮದುವೆ ಆಗ್ತಾನೆ. ಯಾರು? ಕೂಸೆ ಮುನಿಸ್ವಾಮಿ, ವೀರಪ್ಪನ ಅಪ್ಪ. ಅವರು ಪೊನ್ನು ತಾಯಿ ಅನ್ನೋ ಮನೆಗೆ ಮದುವೆ ಆಗ್ತಾನೆ. ಮದುವೆ ಆದಾಗ ಈಕೆಗೆ 4 ಜನ ಮಕ್ಕಳು. ಅವನು ಮೊದಲನೇ ಅವನು ಮಾದಯ್ಯ,
ಎರಡನೇವನೇ ವೀರಪ್ಪನ್, ಮೂರನೇವನು ಅರ್ಜುನ, ನಾಲ್ಕನೇವರು ಮಾರಿಯಮ್ಮ ಅಂತ ಇವ್ರ ತಂಗಿ. ಇವ್ರು 4 ಜನ ವೀರಪ್ಪನ ಕುಟುಂಬ. ಸೊ ಇವರೇನು ಮಾಡ್ತಾನೆ, ವೀರಪ್ಪನ್ನು ಚಿಕ್ಕ ವಯಸ್ಸಲ್ಲೇ ಅವನ ತಂದೆ ಕೂಸೆ ಮುನಿಸ್ವಾಮಿ ಏನಿರ್ತಾನೆ ಬೇರೆ ಸೋಮಾರಿ ಒಂಥರ, ಅವನಿಗೆ ಬೇರೆ ವ್ಯವಸಾಯ ಮಾಡಿ ದುಡಿದು ಬದುಕಬೇಕು ಆ ಥರ ಏನೂ ಇರಲಿಲ್ಲ. ಬೇಟೆ ಆಡೋದು, ಏನಾದ್ರು ತಂದಿದ್ರಲ್ಲಿ ಮಾರೋದು, ಈ ಥರ ಅವನ ವೃತ್ತಿ ಪ್ರಾರಂಭ ಮಾಡ್ಕೋತಾನೆ. ಬರ್ತಾ ಬರ್ತಾ ಏನು ಮಾಡ್ತಾನೆ, ಯಾವಾಗ ಅವನು ಈ ಹಿಂದೆ ಅದೇ ವೃತ್ತಿನೇ ಮಾಡ್ತಿರ್ತಾನೆ. ಅಂದರೆ ಕಾಡಿನ ಹತ್ರ ಇತ್ತಲ್ಲ, ಹತ್ರದಲ್ಲೂ ಕೂಡ ಅವನು ಜಿಂಕೆ ಹೊಡೆಯೋದು, ಮೊಲ ಹೊಡೆಯೋದು, ಈ ಥರದ್ದು ಮಾಡ್ತಾನೆ. ಬಟ್ ಅವಾಗಿನ್ನ ಅವನು ಆನೆಗೆ ಇದಕ್ಕೆಲ್ಲ ಹೋಗಿರೋದಿಲ್ಲ. ಆನೆ ಇತರೆಯವರಿಗೆಲ್ಲ ಅವನು ಆನೆ ದಂತದ ಕಡೆ ಇನ್ನೂ ಹೋಗಿರೋದಿಲ್ಲ. ಚಿಕ್ಕವನ್ನೆಲ್ಲ ಮಾಡಿ ಬದುಕ್ತಿರ್ತಾರೆ. ಆ ವೇಳೆಯಲ್ಲಿ ಕೂಸೆ ಮುನಿಸ್ವಾಮಿ ಹಿಂಗೆ ಕಾಡಲ್ಲಿ ಹೋದಾಗ ಆನೆ ದಾಳಿಗೆ ಸಿಕ್ಕಿ ಅವನು ಸತ್ತೋಗ್ತಾನೆ. ಕಾರಣ ಅತ್ಲಾಗೊಂದು ವರ್ಷಕ್ಕೆ ಪೊನ್ನು ತಾಯಿ ಕೂಡ ಅವ್ರ ತಾಯಿ ಸತ್ತೋಗ್ತಾರೆ. ಆಗ ವೀರಪ್ಪನಿಗೆ 14 ವರ್ಷ. ಇವನು ಹೇಗಿರ್ತಾನೆ ಅಂದರೆ ಸಣ್ಣಗೆ ಮೆಣಸಿನ್ಕಾಯಿ ಅಂತ ದಪ್ಪ ಇರ್ತಾನೆ. ಅಲ್ಲಿ ಅವನ ಪಡ್ಡೆ ಹುಡುಗರೆಲ್ಲ ಅವನಿಗೆ ಮೊಳಕ್ಕನ್ ಅಂತ ಕರಿತಿರ್ತಾರೆ, ಅಂದರೆ ಮೆಣಸಿನ್ಕಾಯಿ ಅಂತ. ಅಷ್ಟು ತೆಳ್ಳಗೆ ಅವನು ಇದ್ದಿದ್ದು, ಆ್ಯಕ್ಟಿವ್. ಇವನೇನು ಮಾಡ್ತಾನೆ, ಅವ್ರ ತಂದೆ ಕಾಲದಲ್ಲಿ ಬರ್ತಾ ಆನೆ ಹೊಡೆದ್ರೆ ಅದಿನ್ನೂ ಸತ್ತೇ ಇರಲ್ಲ. ತಕ್ಷಣ ಹೋಗಿ ಹೊರಳಾಡುವಾಗಲೇ ಅದ್ರ ಮೇಲೆ ನಿಂತ್ಕೊಂಡು ಕೂತು ಕರಗಸ ತಗೊಂಡು ಅದರದ್ದು ದಂತ ಕಟ್ ಮಾಡೋ ಅಂಥ ಧೈರ್ಯನ ಪ್ರದರ್ಶನ ಮಾಡ್ತಾನೆ. ಯಾರು? ಈ ವೀರಪ್ಪನ್. ಇದನ್ನು ನೋಡಿದ್ದಂಥ ಅವನ ಸಹಪಾಠಿನಲ್ಲಿ ಇದರಲ್ಲಿ ಅವರು ಮೆಟ್ಟೂರು ಡ್ಯಾಮನ್ ಪಕ್ಕ ಒಂದು ಕರಂಗಲ್ ಅಂತ ಒಂದು ಊರು. ಆ ಊರಿನಲ್ಲಿ ಸೇವಿ ಗೌಂಡರ್ ಅಂತ ಇರ್ತಾರೆ. ಇವರೆಲ್ಲ ಪಡಿಯಚ್ಚು ಗೌಂಡರ್ ಅಂದರೆ ಗೌಡ್ರೇನೆ. ಇವ್ರ ವಂಶ ಪಡಿಯಚ್ಚು ಗೌಂಡರ್ ಅಂತ, ವೀರಪ್ಪನ ವಂಶ. ಅವನು ಇವ್ರ ತಂದೆ ಜೊತೆಗಿರ್ತಾನೆ. ಇವೊಂದು ಚಾಕಚಕ್ಯತೆ ನೋಡಿರ್ತಾನೆ ಜೊತೆಗೆ ಬೇಟೆ ಆಡುವಾಗ. ಇವನು ಅವನ್ನ ಶಿಷ್ಯನಾಗಿ ಸ್ವೀಕರಿಸ್ತಾನೆ, ಸೇವಿ ಗೌಂಡರ್. ಅವನು ಬಂದು ಇವನಿಗೆ ಹೇಳ್ತಾನೆ, ವೀರಪ್ಪನ್ ಎಂಥ ಚಾಣಾಕ್ಷ ಅಂದರೆ ಅವನು ಕಾಡಲ್ಲಿ ಹೋಗ್ಬಿಟ್ಟು ಬೆದೆಗೆ ಬಂದ ಆನೆ ಥರ ಕೂಗಿಬಿಟ್ರೆ ಗಂಡಾನೆಗಳು ಹುಡುಕೊಂಬತ್ತಿರ್ತಾವೆ. ಅಷ್ಟೊಂದು ನಿಸ್ಸೀಮ ಅವನು ವೀರಪ್ಪನ್. ಅದರಿಂದಲೇ ಅವನು ಅಷ್ಟು ಹೆಚ್ಚು ಹೆಸರುವಾಸಿಯಾಗಿದ್ದು. ಯಾವಾಗ ಗಂಡಾನೆ ಬರ್ತಿದ್ವೋ ಅದನ್ನು ಹಣೆಗೆ ಸುಟ್ಟು ಅದನ್ನು ಸಾಯಿಸಿ ಆ ದಂತಗಳನ್ನ ತಗೋತಾ ಇದ್ದ. ಇದು ಮೊದಲನೇ ಅವನ ಆದಾಯ. ಇದರಿಂದ ಆದಾಯಕ್ಕೋಸ್ಕರ ಏನು ಮಾಡ್ದ, ಕೊಳತ್ತೂರು ಶಾಸಕ ಅಂತಿದ್ದ. ಕೊಳತ್ತೂರು ಶಾಸಕನ ಸಹಾಯ ತಗೊಂಡ. ಇಲ್ಲಿ ಕೂಡ ನಮ್ಮ ರಾಜಕಾರಣಿಗಳ ಸಪೋರ್ಟ್ ಇತ್ತು. ಯಾವುದು ಕೊಳ್ಳೆಗಾಲ, ಅನೂರು, ಈ ಕಡೆ ಎಲ್ಲ ಅವ್ರ ಮೂಲಕ ತಗೊಂಡು ಇವನು ಬೆಂಗಳೂರಿನ ಸಿದ್ದಾಪುರದಲ್ಲಿ ಇವರಿಗೆ ನೇರ ಮಾರಾಟದ ಒಂದು ಸಂಪರ್ಕವನ್ನು ಬೆಳೆಸ್ಕೊಂಡ. ಹಾಗಾಗಿ ಅಲ್ಲಿ ಏನು ದಂತ ತರ್ತಾನೆ ಅದನ್ನು ಮಾರಾಟ ಬೆಂಗಳೂರಿಗೆ ಮಾಡೋದು ಇವನಿಗೆ ಇಷ್ಟ ಆಯಿತು. ಇದರಿಂದ ಏನು ಮಾಡ್ದ, ಬೆಂಗಳೂರಿನಲ್ಲೂ ಕೂಡ ಇವನ ಬೆಳವಣಿಗೆ ಪ್ರಾರಂಭ ಆಯಿತು. ಹಾಗೆ ಇವನ ಕೈಲಿ ದುಡ್ಡು ಓಡಾಡೋಕ್ಕೆ ಶುರುವಾಯಿತು. ಹೀಗಾದಾಗ ಏನು ಮಾಡ್ತಾನೆ, ಅವನ ಜೊತೆಗೆ ವಿಂಗಿಗೆ ಸೇರ್ಕೋತಾರೆ. ಯಾರು? ಮಾದಪ್ಪನ್ನು, ನಂತರ ಇವನು ಅರ್ಜುನ್, ಇನ್ನೊಬ್ಬ ಸೇವಿ ಗೌಂಡರ್ ಜೊತೆಗೆ ಅವನು ಮುತ್ತುಸ್ವಾಮಿ ಅಂತ ಒಬ್ಬ ಸೇರ್ಕೋತಾರೆ. ಸೇರ್ಕೊಂಡ್ಬಿಟ್ಟು ಈ ತಂಡ ಬೆಳೀತಾ ಇರ್ತದೆ. ಬೆಳೀತಾ ಇರುವಾಗ ಏನಾಗ್ಬಿಡುತ್ತೆ, ಅವನು ಒಂದೊಂದು ಹಂತದಲ್ಲೂ ದ್ವೇಷನ ಎದುರು ಹಾಕ್ಕೋಬೇಕಾಗುತ್ತೆ. ಅಣ್ಣ ತಮ್ಮಂದಿರ್ತಾರೆ ಗೋಪಿನಾಥಮ್ಮಲ್ಲಿ. ಮೊದಲನೇ ಕೊಲೆ ಮಾಡೋದು ಅವನು ಅವ್ರನ್ನೇ ಫಸ್ಟ್. ಏನಂದರೆ ಪರಮಶಿವಯ್ಯ ಮತ್ತು ಇವನು ಕರುಪ್ಪನ್ ಅಂತ ಅಣ್ಣ ತಮ್ಮಂದರು ಗೋಪಿನಾಥಮ್ಮಲ್ಲಿ. ಇವರೇನು ಮಾಡಿಬಿಡ್ತಾರೆ, ಕರುಪ್ಪನ್ನು ಪರಮಶಿವಯ್ಯನ ಕಂಡ್ರೆ ಆಗೋದಿಲ್ಲ. ಪರಮಶಿವ ಏನು ಮಾಡ್ತಾನೆ, ತಮ್ಮನ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಕರುಪ್ಪನ ಮೇಲೆ. ನೋಡಪ್ಪ, ನಿನ್ನ ನಾನು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅಂತ ಅವನು ಹೇಳಿದಾಗ ತಪ್ಪಿಸ್ಕೊಂಡ್ಬಿಟ್ಟು ವೀರಪ್ಪನ ಸಹಾಯ ಕೇಳ್ಕೊತಾನೆ. ನೋಡು, ಈ ಥರ ನನ್ನ ಕೊಲೆ ಮಾಡ್ತೀನಿ ಅಂತಾನೆ, ಯಾವಾಗಾದರೂ ಕತ್ತರಿಸ್ಬೋದು, ನಾನು ನಿನ್ನ ಋಣಕ್ಕೆ ನಾನು ಇದಿರಲ್ಲ, ನಾನು ಜೊತೆಗಿರ್ತೀನಿ, ನಿನಗೆ ಸಹಾಯ ಮಾಡ್ತೀನಿ, ನನಗೆ ಇದೊಂದು ಸಹಾಯ ಮಾಡು ಅಂತ ಕಾಲಿಗೆ ಬೀಳ್ತಾನೆ. ಅವಾಗ ಇವನು ಕಾಡು ಸೇರಿರ್ತಾನೆ ದಂತದ್ದು ಇವೆಲ್ಲ ಕೇಸ್ಗಳಾಗಿ. ಹಾಗಾಗಿ ಏನು ಮಾಡ್ತಾನೆ, ವೀರಪ್ಪನ್ ಬಂದು ಪರಮಶಿವಯ್ಯನ ಮತ್ತಿಹಳ್ಳ ಅನ್ನೋ ಥರ ಜಾಗದಲ್ಲಿ ವಿಕೃತವಾಗಿ ಕೊಂದಾಗ್ತಾನೆ. ಇದು ಮೊದಲನೇದು 1978. ಎರಡನೇದು 1979ರಲ್ಲಿ ಏನಾಗ್ತದೆ ಅಂದರೆ, ಕರುಮಾರನ್ ಗೋಪಿನಾಥಮ್ಮನನು ಅವನು ಪೊಲೀಸ್ಗೆ ಮಾಹಿತಿ ಕೊಟ್ಟ ಅಂತೇಳಿ ತಿಳಿದು ಅವನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದಾಗ್ತಾನೆ. ಇದರಿಂದ ಏನು ಮಾಡ್ತಾನೆ, ಅವನು ಊರು ಬಿಟ್ಟು ಹೊರಟೋಗ್ತಾನೆ. ಹಾಗೆಯೇ 1983ರಲ್ಲಿ ಈ ನಾಗರಹೊಳೆ ಹತ್ರ ಮಾವುಕಲ್ ಅಂತ ಇರುತ್ತೆ, ಅಲ್ಲಿ ಆನೆಗಳು ಹೊಡೆಯಕ್ಕೆ ಹೋಗಿರ್ತಾನೆ. ಅಲ್ಲಿ ಆನೆಗಳು ಹೊಡೆಯಕ್ಕೆ ಹೋದಾಗ ಅವನು ಅಡ್ಡಿಪಡಿಸ್ತಾನೆ. ಯಾರು ಅಂದರೆ ಮಡಿಕೇರಿ ಅವನು ಪುಟ್ಟ ಅಂತ, ವಾಚರ್ಸ್. ಅವನು ಯಾವಾಗ ಅಡ್ಡಿಪಡಿಸ್ತಾನೆ ಅವನು ನಿರ್ದಾಕ್ಷಿಣ್ಯಕ್ಕೆ ಕೊಂದುಬಿಡ್ತಾನೆ. ಹೀಗಾಗಿ ಒಂದು ಸಂಖ್ಯೆ ಕೊಲೆಯದು ಬರ್ತಾ ಇರ್ತದೆ. ನಂತರ
ಇನ್ನೊಬ್ಬ ಮಾದಯ್ಯ ಅನ್ನೋವನ್ನು ಕೊಲ್ತಾನೆ. ಹೀಗೆ ಬರುವಾಗ ಏನು ಮಾಡ್ತಾನೆ, ಹೀಗೆ ಕೊಲ್ತಾ ಇರುವಾಗ ಈ ಕೋಟೆಯೂರು ಅಂತ ಈ ಗೋಪಿನಾಥಮ್ಗೆ ಹತ್ರನೇ ಊರು. ಆ ಮಾಹಿತಿ DSPಗೆ ಮತ್ತು ಇನ್ಸ್ಪೆಕ್ಟರ್ಗೆ ಮಾಹಿತಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾಡಿಗೆ ಕರೆಸಿ ಅವರಿಬ್ಬರನ್ನು ಕೊಂದಾಕ್ತಾನೆ. ಅವನು ಯಾರಂದರೆ ತಂಗವೇಲು, ಅವನ ಇನ್ನೊಬ್ಬ ಮಾದಯ್ಯ ಅಂತ. ಅವರು ತುಂಬ ಎಮಿನೆಂಟ್ ಆಗಿರ್ತಾರೆ, ಅಂಥವ್ರನ್ನೂ ಕೊಂದುಬಿಡ್ತಾನೆ ಅವನು, ತಂಗವೇಲು ಮಾದಯ್ಯಗೆ. ನಂತರ ಈ ಗುಂಡ್ರೆ ಅಂತಕ್ಕಂಥ ಒಂದು ಡ್ಯಾಮ್, ಆ ಡ್ಯಾಮಿನ ಪಕ್ಕದಲ್ಲಿ ಚಿದಂಬರಂ ಅಂತಕ್ಕಂಥ ರೇಂಜರ್ ಇರ್ತಾನೆ, ತಮಿಳ್ನಾಡಿನವನು, ಅವನ್ನೂ ಕೊಲ್ತಾನೆ. ಇನ್ನೊಬ್ಬ ಅರಣ್ಯ ಸಿಬ್ಬಂದಿ ಇರ್ತಾನೆ, ಸಿದ್ದರಾಮ ನಾಯ್ಕ ಅಂತ, ಅವನ್ನೂ ಕೊಂದುಬಿಡ್ತಾನೆ. ಹೀಗಾಗಿ ಏನು ಮಾಡ್ತಾನೆ, ಇನ್ನೊಂದು ಬಹುಮುಖ್ಯವಾದ ಈಗ ನಾನು ಹೇಳಬೇಕಾಗಿದೆ, ಗೋಪಿನಾಥಮ್ನವನು ಅರ್ಜುನ ಅಂತ ಇರ್ತಾನೆ. ಅವನು ಪೊಲೀಸ್ಗೆ ಮಾಹಿತಿ ಕೊಡ್ತಾನೆ ಅಂತೇಳಿ ಜನ ಅವನ್ನ ಪಾಪ ಮಿಸ್ಗೈಡ್ ಮಾಡಿಬಿಟ್ಟು ಆ ಅರ್ಜುನನ್ನ ಹಿಡ್ಕೊಂಬಂದು ಜೀವಂತವಾಗಿ ಒಂದು ಮರಕ್ಕೆ ನೇತಾಕ್ತಾನೆ. ನೇತಾಕಿ ತಲೆ ಕೆಳಗೆ ಮಾಡ್ತಾನೆ, ಕಾಲು ಮೇಲೆ ಕಟ್ಬಿಟ್ಟು ನೇತಾಕ್ಬಿಟ್ಟು ಅದರ ಮೇಲೆ ಜನರನ್ನೆಲ್ಲ ಕರೆಸ್ತಾನೆ, ಊರಿನವ್ರನ್ನ, ಗೋಪಿನಾಥಮ್ಮವ್ರನ್ನ ಕರೆಸಿಬಿಟ್ಟು ಅವನ್ನ ಈ ಉಗ್ರರು ಮಾಡಲ್ವ, ಅಮಾಸ್ ಉಗ್ರರಿಗೆ, ಆ ಥರ ಮಾಡ್ತಾನೆ. ತಗೊಂಬಂದ್ಬಿಟ್ಟು ಎಲ್ಲ ಒಂದೊಂದೊಂದೊಂದು ಏಟು ಹೊಡೆದು ಗುಂಡು ಹೊಡಿತಾನೆ ಅವ್ರ ಎದುರಿಗೆ, ಯಾರಿಗೆ, ಅರ್ಜುನನ್ನ. ಅದನ್ನು ನೋಡಿದಂಥ ಪ್ರತಿ ಗಂಡಸರು ಅವತ್ತಿಗೇನು ಅವ್ರಿಗೆ ಈರಪ್ಪನಿಗೆ ಯಾರೇ ಮಾಹಿತಿ ಕೊಟ್ಟರೆ ಇದೇ ಗತಿ ನಿಮಗೆ ಅಂತ ಎಚ್ಚರಿಕೆ ಕೊಟ್ಟು ಹೋಗ್ಬಿಡ್ತಾನೆ. ಇದರಿಂದ ಜರ್ಜರಿತಾಗೋಗ್ಬಿಡ್ತಾರೆ. ಯಾವುದೇ ಕಾರ್ಯಾಚರಣೆಯಲ್ಲೂ ಕೂಡ ಒಂದು ಚೂರು ಬಾಯಿ ಬಿಡ್ದಂಗೆ ಆಗ್ತಾರೆ ಗೋಪಿನಾಥಂ ಕೋಟೆಯೂರಿನ ಜನ. ವೀರಪ್ಪನಂದರೆ ಅಯ್ಯೋ ನಮಗೆ ತೆರಿಯಾದ ಸ್ವಾಮಿ, ಇಷ್ಟೇ ತೆರಿಯಾದ ಸ್ವಾಮಿ ಅಂತ ಹೇಳ್ಕೊಂಡು ಬರ್ತಿರ್ತಾರೆ. ಇದು ವೀರಪ್ಪನಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಆಗಿನ ಕಾಲದಲ್ಲಿ ಏನಂದರೆ ಈ ಪೊಲೀಸ್ ಕೂಡ ಕಡಿಮೆ ಇತ್ತು, ರಸ್ತೆಗಳಿರಲಿಲ್ಲ. ಅಲ್ಲೊಂದು ಇಲ್ಲೊಂದು ಇದ್ದಂಥವರು ವೀರಪ್ಪನಿಗೆ ಅಡ್ಜಸ್ಟ್ ಆಗಿದ್ದರು. ಪೊಲೀಸ್ ಇರಲಿ ಇವಿರಲಿ. ಅಲ್ಲಿ ಇನ್ನೊಂದು ಘಟನೆ ನಾನು ಹೇಳ್ಬೇಕು, ಇದೇ ಸನ್ನಿವೇಶ. ಪಾಲಾರಲ್ಲಿ ಅವನು ಮಡಿಕೇರಿ ವೀರಭೂಮಿಯ ಪುತ್ರ ಮೋಹನಯ್ಯ ಅಂತ ಇರ್ತಾನೆ.